ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿಯನ್ನು ಆರಂಭಿಸಿದೆ. ಮತ್ತೊಂದು ಸುತ್ತಿನ ಸಭೆಗೆ ಮುಂದಾಗಿದೆ ಬಿಜೆಪಿ. ಆಲ್ರೆಡಿ ಒಂದು ಸುತ್ತಿನ ಸಭೆಯಾಗಿದೆ. ಅಲ್ಲಿ ಹಲವು ಪ್ರಮುಖ ವಿಚಾರಗಳು ಚರ್ಚೆಗೆ ಬಂದಿದೆ. ಲೋಕಸಭಾ ಚುನಾವಣೆಗೆ ಯಾವ ರೀತಿ ತಂತ್ರಗಾರಿಕೆ ಎಣಿಬೇಕು ಅಂತ ಈಗ ಮತ್ತೊಂದು ಸುತ್ತಿನ ಸಭೆಗೆ ಮುಂದಾಗಿದೆ. ಇವತ್ತು ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ಪ್ರಮುಖರೊಂದಿಗೆ ಸಭೆಯನ್ನು ನಡೆಸಲಾಗುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಮೋದಿ ಭೇಟಿ ಹಿನ್ನೆಲೆ ಕಾರ್ಯಕಾರಿಣಿ ನಡೆಸುವಂತಹ ಕುರಿತು ಚರ್ಚೆ ರದ್ದಾಗಿತ್ತು. ಅಂದರೆ ಮೊನ್ನೆ ಭೇಟಿಯನ್ನು ಕೊಟ್ಟಿದ್ರಲ್ಲ 19ನೇ ತಾರೀಕು, ಆ ಸಂದರ್ಭದಲ್ಲಿ ಸಭೆ ನಡೀಬೇಕಾಗಿತ್ತು. ಆದರೆ ಮೋದಿಯವರು ಬಂದ ಕಾರಣ ರದ್ದಾಗಿತ್ತು. ಜೊತೆಗೆ ಕ್ಷೇತ್ರವಾರು ಪಕ್ಷಗಳ ಬಲಾಬಲಗಳ ಬಗ್ಗೆ ಮಾಹಿತಿ ತೆಗೆದುಕೊಳ್ಳಲಾಗುತ್ತೆ. ಮುಂದಿನ ದಿನಾಂಕ ನಿಗದಿ ಬಗ್ಗೆ ನಾಯಕರೊಂದಿಗೆ ಮಾತುಕತೆಗಳಾಗುತ್ತೆ. ಪಕ್ಷದ ಹಾಲಿ ಸ್ಥಿತಿಗತಿಗಳ ಬಗ್ಗೆ BY ವಿಜಯೇಂದ್ರ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಕಾರ್ಯಕಾರಿಣಿ ಮೊನ್ನೆ ಆಗಬೇಕಾಗಿತ್ತು, ಬಟ್ ರದ್ದಾಗಿತ್ತು. ಈಗ ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನು ಕರೆದಿದ್ದಾರೆ. ಪಕ್ಷಗಳ ಬಲಾಬಲವನ್ನು ಇಲ್ಲಿ ವರದಿನ ತೆರೆಸ್ಕೊಳ್ಳಲಾಗುತ್ತೆ. ಅಂದರೆ ಈಗ JDS ಮತ್ತು BJP ಮೈತ್ರಿಯನ್ನು ಮಾಡ್ಕೊಂಡಿದ್ದಾವೆ. ಎಲ್ಲೆಲ್ಲಿ ಯಾರ್ಯಾರ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ಗೊತ್ತಾಗಬೇಕು. ಇದೇ ಮಾನದಂಡದ ಮೇಲೆ ಟಿಕೆಟನ್ನು ಫೈನಲ್ ಮಾಡಬೇಕಾಗತ್ತೆ. ಈಗ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ 6 ಕ್ಷೇತ್ರಗಳಲ್ಲಿ. ಈಗ ಮಂಡ್ಯ ಕ್ಷೇತ್ರದಲ್ಲಿ BJP ಸ್ಟ್ರಾಂಗು, JDS ಸ್ಟ್ರಾಂಗು. ಒಂದು ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಸರ್ವೆ ಮಾಡೋದು, ಅದನ್ನು ತರಿಸ್ಕೊಂಡು ಅದ್ರ ಮೇಲೆ ಟಿಕೆಟನ್ನು ಫೈನಲ್ ಮಾಡೋದು, ಸೀಟು ಹಂಚಿಕೆನ ಅದನ್ನು ಹೈಕಮಾಂಡ್ ಕಳಿಸ್ಕೊಡುವಂತಹ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ. ಪಕ್ಷದ ಸ್ಥಿತಿಗತಿಗಳು ಸದ್ಯಕ್ಕೆ ಹೇಗಿದೆ, ಜನರ ಒಲವಿದೆಯಾ ಇಲ್ವಾ, ಮೋದಿ ಪರ ಅಲೆ ಇದೆಯಾ ಇಲ್ವಾ, ಅದೇ ರೀತಿ ಮನಸ್ಥಿತಿಗಳು ಅಂದರೆ ರಾಜ್ಯ ಸರ್ಕಾರದ ವಿರುದ್ಧದ ಆ ಬದಲಾವಣೆ ಏನಿದೆ ಅದೇನಾದರೂ ಕಂಡು ಬರ್ತಾ ಇದೆಯಾ, ಯಾವ ವಿಚಾರ ಇಟ್ಕೊಂಡು ಹೋರಾಟವನ್ನು ಮಾಡಬೇಕು, ಅದೆಲ್ಲದರ ಮಾಹಿತಿಯನ್ನು BY ವಿಜಯೇಂದ್ರ ಕಲೆ ಹಾಕಲಿದ್ದಾರೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಲೋಕಸಭಾ ಚುನಾವಣೆಯ ತಂತ್ರಗಾರಿಕೆಗಳು ಇವತ್ತಿನ ಸಭೆಯಲ್ಲಿ ಹೇಗೆಲ್ಲ ಇರುತ್ತೆ, ಅದರಲ್ಲೂ ಈ ಸ್ಥಿತಿಗತಿಗಳು, ಪಕ್ಷದ ಸ್ಥಿತಿಗತಿಗಳು ಮತ್ತು ಸೀಟು ಹಂಚಿಕೆ ಬಗ್ಗೆ ನಿರ್ಧಾರ ಅಂತ ಹೇಳಿದ್ರೆ ಸರ್ವೆ ಆಧಾರದ ಮೇಲೇ ಫೈನಲ್ ಆಗ್ಬೋದಾ ಅಂತ? ಪ್ರಭು, ಬಿಜೆಪಿಯ ಲೋಕಸಭಾ ಚುನಾವಣೆ ತಯಾರಿಯ ಭಾಗವಾಗಿ ಇವತ್ತು ಮತ್ತೊಂದು ಸಭೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷರು ಆಯೋಜನೆ ಮಾಡಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಅವರು ಬರುವ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕಾರಿಣಿ ಸಭೆಯನ್ನ ಕರಿಬೇಕು ಅನ್ನುವಂತ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿತ್ತು. ಆದ್ರೆ ಅವರು ಬಂದಿದ್ದರಿಂದಾಗಿ ಅದನ್ನ ಪೋಸ್ಟ್ಪೋನ್ ಮಾಡಲಾಗಿತ್ತು. ಈಗ ಅದನ್ನ ಆಯೋಜನೆ ಮಾಡುವುದರ ಬಗ್ಗೆ ಮೊದಲ ಬಾರಿಗೆ ಚರ್ಚೆಯನ್ನು ನಡೆಸಲಿದ್ದಾರೆ. ಅದಾದ ಬಳಿಕ ಕ್ಷೇತ್ರವಾರು, ಈ ಹಿಂದೆ ನಡೆದಂತಹ ಜಿಲ್ಲಾವಾರು ಅಧ್ಯಕ್ಷರುಗಳು ಹಾಗೆ ನಾಯಕರುಗಳ ಅಭಿಪ್ರಾಯ ಸಂಗ್ರಹಣೆಯ ನಂತರದಲ್ಲಿ ನಡೆಸಿರುವ ಸಭೆ ಇದಾಗಿರೋದ್ರಿಂದಾಗಿ ಜಿಲ್ಲಾವಾರು ಅಧ್ಯಕ್ಷರುಗಳು ಮತ್ತು ಜಿಲ್ಲೆಗಳಿಂದ ಈಗ ಮಾಹಿತಿಯನ್ನ ತರಿಸಿಕೊಳ್ಳುವಂತಹ ಪ್ರಕ್ರಿಯೆಯನ್ನ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಅಂದ್ರೆ ಪ್ರತಿ ಜಿಲ್ಲೆಯ ಸ್ಥಿತಿಗತಿಗಳು ಹೇಗಿದೆ, ಅಲ್ಲಿಯ ಪರಿಸ್ಥಿತಿಗಳು ಏನು, ಅಭ್ಯರ್ಥಿ ಆಯ್ಕೆ ಮಾಡೋದಕ್ಕೂ ಮೊದಲು ನಡೆದ ಸಭೆಗೂ ಈಗ ಅಂತಿಮವಾಗಿ ಅಹವಾಲನ್ನ, ಅಂದ್ರೆ ಈ ಹಿಂದೆ ನಡೆದಂತಹ ವಿಶೇಷ ಸಭೆಯಲ್ಲಿ ಅಭ್ಯರ್ಥಿಗಳಾಗುವವರು ಮತ್ತು ಅಭ್ಯರ್ಥಿಗಳಾಗಿದ್ದವರ ಜೊತೆ ಸಭೆಯನ್ನು ನಡೆಸಲಾಗಿತ್ತು. ಇದಾದ ಬಳಿಕ ನಡೆದಿರುವ ಬದಲಾವಣೆ ಮತ್ತು ಬೆಳವಣಿಗೆ ಹಿನ್ನೆಲೆಯಲ್ಲಿ ಸ್ಥಳೀಯ ಕಾರ್ಯಕರ್ತರ ವಲಯದಲ್ಲಿ ಯಾವ ರೀತಿ ಅಭಿಪ್ರಾಯ ವ್ಯಕ್ತವಾಗ್ತಿದೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಹಂತಕ್ಕೆ ಈಗ ಪಕ್ಷ ಬಂದಿದೆ. ಈ ತಿಂಗಳ ಅಂತ್ಯದೊಳಗೆ ಅಭ್ಯರ್ಥಿಗಳ ಪಟ್ಟಿಯನ್ನ ಸಿದ್ಧ ಮಾಡುವಂತಹ ನಿರ್ಧಾರವನ್ನ ಕೂಡ ರಾಜ್ಯಾಧ್ಯಕ್ಷರು ಮಾಡಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಸಭೆಗಳನ್ನ ಆಯೋಜನೆ ಮಾಡಲಾಗ್ತಾ ಇದ್ದು ಅವರುಗಳಿಂದ ಮತ್ತೊಂದು ಸುತ್ತಿನ ಅಭಿಪ್ರಾಯವನ್ನ ಪಡೆದು ಹಾಲಿ ಜಿಲ್ಲೆಯಲ್ಲಿರುವಂತಹ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಕ್ರೋಢೀಕರಣ ಮಾಡಲಿದ್ದಾರೆ. ಇವೆಲ್ಲವನ್ನ ತೆಗೆದುಕೊಂಡು ಮುಂದಿನ ವಾರದ ಮಧ್ಯ ವೇಳೆಯಲ್ಲಿ ಅವರು ದೆಹಲಿಗೆ ತೆರಳುವ ಸಾಧ್ಯತೆಗಳಿದೆ. ಅಲ್ಲಿ ಪಕ್ಷದ ಪ್ರಮುಖರಿಗೆ ಈ ವಿಚಾರವನ್ನು ತಿಳಿಸಿ ನಂತರ ಪಟ್ಟಿಯ ಅಭ್ಯರ್ಥಿಗಳನ್ನ ಹೆಸರುಗಳನ್ನ ಕೂಡ ಅವರ ಮುಂದೆ ಪ್ರಸ್ತುತಪಡಿಸಿ ಆ ನಂತರದಲ್ಲಿ ಅವರನ್ನ ಅಂತಿಮಗೊಳಿಸುವಂತಹ ಪ್ರಕ್ರಿಯೆಯನ್ನ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಅದಕ್ಕಾಗಿ ಬೇಕಾಗಿರುವಂತಹ ತಯಾರಿಯನ್ನ ಅವರು ಇವತ್ತು ಮಾಡ್ತಿದ್ದಾರೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.